ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪಾಲಿಟಿ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹಲವಾರು ವಿಷಯಗಳನ್ನು ಈಗಾಗಲೇ ತಿಳ್ಕೊಂಡಿದ್ದೀವಿ. ನಿಧಾನವಾಗಿ ಒಂದೊಂದು ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಷಯ, ಮೇನ್ಸಿಗೆ ಬಹಳ ಇಂಪಾರ್ಟೆಂಟ್. ಇದು ಕಾನ್ಸ್ಟಿಟ್ಯೂಷನಲಿಸಮ್. ಎಲ್ಲರೂ ನನ್ನ ಜೊತೆ ಬರ್ಕೊಳ್ತಾ ಇದ್ದೀರಿ ಅಂದ್ಕೊಳ್ತೇನೆ ನಾನು. ಯಾಕಂತಂದರೆ ನಾನು PDF ಸಪ್ರೇಟಾಗಿ ಪ್ರೊವೈಡ್ ಮಾಡೋದಿಲ್ಲ. PDF ಯಾಕೆ, ನೀವು ಬರ್ಕೊಂಡ್ರೆ ಮಾತ್ರ ನಿಮ್ಗೆ ನೆನಪಿರೋದು, ಮೊದಲಿಂದ ಹೇಳ್ತಾ ಬಂದಿದ್ದೇನೆ. ಹಾಗಾಗಿ ಟೇಕ್ ಪೆನ್ ಆ್ಯಂಡ್ ಪೇಪರ್, ನನ್ನ ಜೊತೆನೇ ನೋಟ್ಸ್ ಮಾಡ್ಕೊಳ್ತಾ ಹೋಗಿ, ಕೇಳ್ಕೊಳ್ತಾ ಹೋಗಿ, ಜೊತೆಗೆ ಬರ್ಕೊಳ್ತಾ ಹೋಗಿ. ಕಾನ್ಸ್ಟಿಟ್ಯೂಷನಲಿಸಮ್ ಇವತ್ತಿನ ಮುಖ್ಯವಾದ ವಿಷಯ. ಇದರ ಜೊತೆ ಇನ್ನೊಂದು ವಿಷಯ ಸಹ ಇದೆ, ಒಂದೊಂದೇ ನೋಡೋಣ. ಏನು ಹೀಗಂತಂದರೆ, ಸ್ವಲ್ಪ ದಿನದ ಹಿಂದೆ ನೋಡಿದ್ವಿ, ಸರ್ಕಾರಕ್ಕೆ, ರಾಜ್ಯಕ್ಕೆ ಅಥವಾ ದೇಶಕ್ಕೆ ಸ್ಟೇಟ್ ಅಂತ ಕರಿತೇವೆ ನಾವು ಎಷ್ಟೋ ಸಾರಿ. ಸ್ಟೇಟ್ ಇಟ್ ಹ್ಯಾಸ್ ಇನಾರ್ಮಸ್ ಪವರ್. ಆರ್ಮಸ್ ಅಂತಂದರೆ ಇದು ಸರ್ಕಾರಕ್ಕೆ ಏನನ್ನು ಬೇಕಾದರೂ ಮಾಡುವ ಶಕ್ತಿ ಇರುತ್ತೆ. ಅಂತಂದರೆ ಉದಾಹರಣೆಗೆ, ಈಗ ನೀವು ಎಲ್ಲಿದ್ದೀರಿ, ಯಾರಿಗೆ ಮೆಸೇಜ್ ಮಾಡ್ತಾ ಇದ್ದೀರಿ, ಮತ್ತು ಎಲ್ಲೆಲ್ಲಿ ಹೋಗ್ತಾ ಇರ್ತೀರಿ ಪ್ರತಿದಿನ, ಎಲ್ಲವನ್ನು ಸಹ ಮಾನಿಟರ್ ಮಾಡುವ ಶಕ್ತಿ ಸರ್ಕಾರಕ್ಕಿರುತ್ತೆ. ಆ ಶಕ್ತಿಯನ್ನು ಒಂದು ವೇಳೆ ಮಿಸ್ಯೂಸ್ ಮಾಡಿಕೊಂಡ್ರೆ ಅವಾಗ ಏನಾಗ್ಬಿಡುತ್ತೆ, ಅದು ಡೆಸ್ಪಾಟಿಕ್ ರೂಲ್ ಆಗಿಬಿಡುತ್ತೆ, ಕ್ರೂಯಲ್ ರೂಲ್ ಆಗಿಬಿಡುತ್ತೆ ಅಲ್ವಾ. ಅವಾಗ ಪೀಪಲ್ ವಿಲ್ ಸಫರ್, ಪೀಪಲ್ಲು ಕಷ್ಟಪಡ್ತಾರೆ, ಪೀಪಲ್ ವಿಲ್ ಸಫರ್. ಅದೇ ಒಂದು ವೇಳೆ ಆ ಒಂದು ಪವರ್ನ ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ, ಇಫ್ ಯೂಸ್ ಪ್ರಾಪರ್ಲಿ, ಆವಾಗೇನು ಮಾಡಬಹುದು, ಆವಾಗ ಅದು ವೆಲ್ಫೇರ್ ಸ್ಟೇಟ್ಗೆ ಕಾರಣ ಆಗುತ್ತೆ, ವೆಲ್ಫೇರ್ ಸ್ಟೇಟ್. ಅದಾದ ನಂತರ ಜಸ್ಟಿಸ್ ಎಲ್ಲ ಕಡೆ ಇರುತ್ತೆ, ಬೇರೆ ಬೇರೆ ತತ್ವಗಳಿದೆಯಲ್ವ, ಎಲ್ಲ ಕಡೆ ನಾವು ಅದನ್ನು ಸ್ವಾತಂತ್ರ್ಯ, ಸಮಾನತೆಯನ್ನು ಸಾಧಿಸಬಹುದು, ಮತ್ತು ಡೆವಲಪ್ಮೆಂಟನ್ನು ಸಾಧಿಸಬಹುದು. ಡೆವಲಪ್ಮೆಂಟ್ ಅಂದರೆ ಪವರನ್ನು ಹೇಗೆ ಯೂಸ್ ಮಾಡ್ಕೊಳ್ತಾ ಇದೆ, ಹೌ ಇಟ್ ಈಸ್ ಯೂಸಿಂಗ್ ಇಟ್ಸ್ ಪವರ್, ಅದು ಇಂಪಾರ್ಟೆಂಟ್. ಸರಿಯಾಗಿ ಯೂಸ್ ಮಾಡಿದರೆ ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ. ಮಿಸ್ಯೂಸ್ ಏನಾದರೂ ಆಗಿಬಿಟ್ರೆ ಆವಾಗ ತುಂಬ ಕಷ್ಟಗಳು ಎದುರಾಗುತ್ತೆ. ಯಾರಿಗೆ? ಜನರಿಗೆ. ಹಾಗಾಗಿಯೇ ಒಂದು ಟರ್ಮ್ ಬರುತ್ತೆ ಈಗ, ಅದೇನು, ಕಾನ್ಸ್ಟಿಟ್ಯೂಷನಲಿಸಮ್. ಮೇಲ್ಗಡೆ ಬರ್ತಿರೋದು ಕಾನ್ಸ್ಟಿಟ್ಯೂಷನಲಿಸಮ್. ಏನು ಮೇನ್ ಐಡಿಯಾ ಏನಂತಂದರೆ, ಸರ್ಕಾರ ಹೇಗೆ ಬೇಕೋ ಹಾಗಿರ್ಲಿಕ್ಕೆ ಬಿಡಬಾರ್ದು, ಮನಸ್ಸಿಗೆ ಬಂದ ಹಾಗೆ ಏನೇನು ಬೇಕಾದರೂ ಮಾಡಲಿಕ್ಕೆ ಸ್ಟೇಟಿಗೆ ಬಿಡಬಾರ್ದು. ಮೇನ್ ಐಡಿಯಾ ಏನಂತಂದರೆ ಕಾನ್ಸ್ಟಿಟ್ಯೂಷನಲ್ದು, ಪವರ್ ಅವೈಲೇಬಲ್ ಟು ದ ಸ್ಟೇಟ್, ಪವರ್ ಅವೈಲೇಬಲ್ ಟು ದ ಸ್ಟೇಟ್. ಈಗ ಸರ್ಕಾರಕ್ಕೆ ತುಂಬ ಶಕ್ತಿ ಇದೆ. ಟು ದ ಸ್ಟೇಟ್ ಇಸ್ ನಾಟ್ ಲಿಮಿಟೆಡ್, ಅಥವಾ ಪವರ್ಸ್ ಅಂತ ಹಾಕಿ ಆರ್ ನಾಟ್ ಲಿಮಿಟೆಡ್. ಬೇರೆ ಬೇರೆ ಅಧಿಕಾರಗಳಿದೆಯಲ್ವಾ, ಅದು ಲಿಮಿಟ್, ನಾಟ್ ಅನ್ಲಿಮಿಟೆಡ್. ಕರೆಕ್ಟಾಗಿ ನೋಡಿ, ಅನ್ಲಿಮಿಟೆಡ್ ಕರೆಕ್ಟಾಗಿ ಹೇಳಬೇಕಂತಂದರೆ. ಅಂತಂದರೆ ತುಂಬ ಏನೇನೋ ಅಧಿಕಾರ ಇರಬಹುದು, ಹಾಗಂತ ಸರ್ಕಾರವನ್ನು ಒಂದು ಹದ್ದು ಬಸ್ನಲ್ಲಿ ಇಡಬೇಕು. ಅದಕ್ಕೆ ಕಾನ್ಸ್ಟಿಟ್ಯೂಷನಲಿಸಮ್ ಅಂತ ಕರಿತೇವೆ. ಕಾನ್ಸ್ಟಿಟ್ಯೂಷನಲಿಸಮ್ ಅಂತಂದರೆ ಏನು ಐಡಿಯಾ ಅಂತಂದರೆ, ಸರ್ಕಾರವನ್ನು ಅನ್ಲಿಮಿಟೆಡ್ ಆಗಿ, ಆರ್ಬಿಟ್ರರಿಯಾಗಿ ಹೇಗೆ ಬೇಕೋ ಹಾಗಿರ್ಲಿಕ್ಕೆ ಬಿಡಬಾರ್ದು. ಪವರ್ಸ್ ಇದೆಯಲ್ವಾ ಸರ್ಕಾರದ ಹತ್ರ ಇರುವಂತಹ ಅಧಿಕಾರ, ಅದು ಅನ್ಲಿಮಿಟೆಡ್ ಅಲ್ಲ. ಅದಕ್ಕೆ ನಾವು ಒಂದು ಡಾಕ್ಟ್ರಿನ್ ಆಫ್ ಲಿಮಿಟೆಡ್ ಗೌರ್ಮೆಂಟ್ ಅಂತ ಕರಿತೇವೆ. ಡಾಕ್ಟ್ರಿನ್ ಅಂತಂದರೆ ತುಂಬ ಕಡೆ ಬರುತ್ತೆ ಈ ಶಬ್ದ, ಡಾಕ್ಟ್ರಿನ್ ಅಂತ ಅಂದರೆ ಒಂದು ಸಿದ್ಧಾಂತ ಅಂತ ಇಟ್ಕೊಳ್ಳಿ. ಡಾಕ್ಟ್ರಿನ್ ಆಫ್ ಲಿಮಿಟೆಡ್ ಗೌರ್ಮೆಂಟ್, ಲಿಮಿಟೆಡ್ ಗೌರ್ಮೆಂಟ್, ಡಾಕ್ಟ್ರಿನ್ ಆಫ್ ಲಿಮಿಟೆಡ್ ಗೌರ್ಮೆಂಟ್ ಅಂತ ಕರಿತೇವೆ. ಈಗ ಕೆಲವೊಂದು ಪೊಲಿಟಿಕಲ್ ಥಿಯರಿಸ್ಟ್ಗಳಿರ್ತಾರೆ. ಉದಾಹರಣೆಗೆ ಜಾನ್ ಲಾಕ್ ಅಂತ ಒಬ್ಬರಿದ್ದರು, ಜಾನ್ ಲಾಕ್. ಇವ್ರು ಹೇಳಿದರೆ ಏನಂತಂದರೆ, ಗೌರ್ಮೆಂಟ್ ಇದೆಯಲ್ವಾ, ಮಸ್ಟ್ ಅಥವಾ ಕ್ಯಾನ್ ಅಥವಾ ಶುಡ್ ಬಿ, ಸರ್ಕಾರ ಹೇಗಿರಬೇಕು ಅಂತಂದರೆ ಶುಡ್ ಬಿ ಲೀಗಲಿ ಲಿಮಿಟೆಡ್ ಇನ್ ಇಟ್ಸ್ ಪವರ್. ಸರ್ಕಾರಕ್ಕೆ ಲೀಗಲ್ ಆಗಿ ಲಿಮಿಟ್ ಇರಬೇಕು, ನನಗೇನು ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ಅಧಿಕಾರ ಇರಬಾರ್ದು. ಹಾಗಾಗಿ ಲೆಜಿಸ್ಲೇಚರ್ ಇರಬಹುದು ಅಥವಾ ಪಾರ್ಲಿಮೆಂಟ್ ಇರಬಹುದು, ಪವರ್ಸ್ ಆರ್ ಲಿಮಿಟೆಡ್. ಅದಕ್ಕೆ ಒಂದು ಲಿಮಿಟೆಡ್ ಹಾಕೋದು, ಅದಕ್ಕೊಂದು ಮಿತಿಯನ್ನು ವಿಧಿಸೋದು ಮುಖ್ಯವಾಗಿ ನಮಗಿರುವಂಥ ಕಾನ್ಸ್ಟಿಟ್ಯೂಷನಲಿಸಮ್ಮಿಂದ ನಾವು ಮಾಡಬೇಕಾದಂಥ ವಿಷಯ. ಈಗ ಉದಾಹರಣೆಗೆ ನೋಡಿ, ಹೇಗೆ ನಾವು ಈ ಒಂದು ಕಾನ್ಸ್ಟಿಟ್ಯೂಷನಲಿಸಮನ್ನು ಅಂತಂದರೆ ಕಾನ್ಸ್ಟಿಟ್ಯೂಷನಲಿಸಮನ್ನು ಹೇಗೆ ನಾವು ಜಾರಿಗೆ ತರಬಹುದು. ಹೌ ಡು ವಿ ಎನ್ಶೋರ್ that there is
ಲಿಮಿಟೇಷನ್, ದೆರ್ ಇಸ್ ಲಿಮಿಟೇಷನ್ ಆಫ್ ಪವರ್. ಲಿಮಿಟೇಷನ್ ಆಫ್ ಪವರ್. ಕಾನ್ಸ್ಟಿಟ್ಯೂಷನಲಿಸಮ್ ಅಂತಂದರೆ ಸರ್ಕಾರದ ಪವರ್ಗಳಿಗೆ ಲಿಮಿಟ್ ಹಾಕೋದು. ಆದರೆ ಹೇಗೆ ಆ ಲಿಮಿಟ್ ಹಾಕಿದ್ದೇವೆ ಅದನ್ನು ಎನ್ಶೋರ್ ಮಾಡ್ಕೊಳ್ಳೋದು ಹೇಗೆ ಅಲ್ವಾ? ಅದಕ್ಕೋಸ್ಕರ ನಾವು ಕೆಲವೊಂದು ತತ್ವಗಳನ್ನು ನೋಡ್ತಾ ಹೋಗ್ತೇವೆ. ವ್ಯಾಲ್ಯೂಸ್, ಕೋರ್ ವ್ಯಾಲ್ಯೂಸ್ ಅಂತ ಕರಿಬಹುದು, ಅಥವಾ ಕೋರ್ ಪ್ರಿನ್ಸಿಪಲ್ಸ್ ಅಂತ ಕರಿಬಹುದು. ಕೋರ್ ಪ್ರಿನ್ಸಿಪಲ್ಸ್ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್. ಕಾನ್ಸ್ಟಿಟ್ಯೂಷನಲಿಸಮ್ ಸರ್ಕಾರಕ್ಕೆ ಯಾವ ರೀತಿ ಲಿಮಿಟ್ ಹಾಕಬಹುದು ಅನ್ನೋದ್ರ ಬಗ್ಗೆ ಇರುವಂಥ ಕೆಲವೊಂದು ಅಂಶಗಳು. ಮೊದಲನೇದು, ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ಹಾಗೆ ಸಪರೇಷನ್ ಆಫ್ ಪವರ್. ನಿನ್ನೆ ನೋಡಿದ್ವಿ ಸೆಪರೇಷನ್ ಆಫ್ ಪವರ್. ಆ್ಯಂಡ್ ಅದ್ರ ಜೊತೆ ಬರೋದು ಯಾವುದು? ಇನ್ನೊಂದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್. ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್. ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಒಂದು ವೇಳೆ ಕರೆಕ್ಟಾಗೆಲ್ಲ ಫಾಲೋ ಆದರೆ ಸುಖಿ ರಾಜ್ಯ, ವೆಲ್ಫೇರ್ ಸ್ಟೇಟ್ ಆಗುತ್ತೆ. ಇಲ್ಲದಿದ್ದರೆ ಡೆಸ್ಪಾಟಿಕ್ ರೂಲ್ ಆಗುತ್ತೆ. ಚೆಕ್ಸ್ ಬ್ಯಾಲೆನ್ಸ್ ಸಹ ಇರಬೇಕು ಅದರಲ್ಲಿ. ಆದರೆ ಸರ್ಕಾರ ಅಥವಾ ಗೌರ್ಮೆಂಟ್ ಈ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸನ್ನು ಫಾಲೋ ಮಾಡಿಲ್ಲ ಅಂತಂದರೆ ಅವಾಗೇನಾಗುತ್ತೆ? ಆವಾಗ ನೆಕ್ಸ್ಟ್ ಚುನಾವಣೆಯಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ. ವಾಟ್ ಇಫ್ ಗೌರ್ಮೆಂಟ್ ಡಸ್ ನಾಟ್, ಯಾವುದೇ ಒಂದು ಲಿಮಿಟ್ ಇರಬಹುದು, ಡಸ್ ನಾಟ್ ಅಬ್ಸರ್ವ್ ದೀಸ್ ಲಿಮಿಟೇಷನ್. ಇಲ್ಲಿ ಹಲವಾರು ಲಿಮಿಟೇಷನ್ ಬರ್ತಾ ಹೋಗುತ್ತೆ. ಇದೆಲ್ಲ ಲಿಮಿಟೇಷನನ್ನು ಸರ್ಕಾರ ಫಾಲೋ ಮಾಡುತ್ತೆ ಅಂತ ಏನು ಗ್ಯಾರಂಟಿ? ಮಾಡದೇ ಇದ್ರೆ ಆವಾಗೇನು ಅಂತ ನೋಡಿದ್ರೆ, ಆವಾಗ ಅದಕ್ಕೆ ಮುಖ್ಯವಾಗಿ ಆಫ್ಟರ್ 5 years ಚುನಾವಣೆ ಬರುತ್ತಲ್ವ, ಅಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ. ಆಫ್ಟರ್ 5 years ಜನರಿಗೆ ಅದು ಅರ್ಥ ಆದರೆ ಆವಾಗ ಪೀಪಲ್ ವಿಲ್ ರಿಮೂವ್ ದಿ ಗೌರ್ಮೆಂಟ್. ಪೀಪಲ್ ವಿಲ್ ರಿಮೂವ್ ದಿ ಗೌರ್ಮೆಂಟ್. ಅಂದರೆ ಸರ್ಕಾರ ತನಗೆ ಬೇಕಾದಾಗ ಮಾಡ್ತಾ ಇದೆ, ಈ ಸರ್ಕಾರ ನಮಗೆ ಬೇಡ ಅಂತ ಜನರೇ ಅದನ್ನು ಕಿತ್ತೆಸಿತಾರೆ. ಮೊದಲನೇದೇನು? ಸಪ್ರೇಷನ್ ಆಫ್ ಪವರ್ ಇರಬೇಕು, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಇರಬೇಕು. ಈ ಮೂಲಕ ಸರ್ಕಾರಕ್ಕೆ ನಾವು ಒಂದು ಲಿಮಿಟನ್ನು ಹಾಕಬಹುದು. ಎರಡನೇದು ನೋಡಿ, ಎರಡನೇದು ಪಾಪ್ಯುಲರ್ ಸವರ್ನಿಟಿ. ಪಾಪ್ಯುಲರ್ ಸವರಾನಿಟಿ. ಪಾಪ್ಯುಲರ್ ಸವರಾನಿಟಿ. ಸವರಾನಿಟಿ ಈಗಂತಂದ್ರೆ ಏನು? ಪಾಪ್ಯುಲರ್ ಸವರಾನಿಟಿ ಅಂತಂದರೆ ನೋಡಿದ್ವಲ್ವಾ, ಸರ್ಕಾರ ಒಂದು ವೇಳೆ ಹೇಗೆ ಬೇಕೋ ಹಾಗೆ ನಡೀತಾ ಇದೆ, ತನಗೆ ಮನಸ್ಸು ಬಂದ ಹಾಗೆ ನಡೀತಾ ಇದೆ ಅಂತಂದರೆ ಆವಾಗ ಜನರೇ ಅದಕ್ಕೆ ಉತ್ತರ ಕೊಡ್ತಾರೆ, ನೀ ಎಲ್ಲಿರಬೇಕು ಅಲ್ಲಿರು ಅಂತ ಆ ಒಂದು ಪಕ್ಷಕ್ಕೆ. ಅಂತಂದರೆ ಪೀಪಲ್ಸ್ ರೂಲ್. ಡೆಮಾಕ್ರಸಿ ಅಂತ ಕರಿತೀವಲ್ವಾ, ಡೆಮಾಕ್ರಸಿ ಅಂದರೆ ಜನರೇ ಎಲ್ಲರನ್ನ ಆಯ್ಕೆ ಮಾಡೋದು. ಜನರ ಹತ್ರ ಎಲ್ಲ ಅಧಿಕಾರಗಳಿದೆ. ಜನರು ಇಲ್ಲಿ ಸಾರ್ವಭೌಮರು. ಆ ಸಾರ್ವಭೌಮತೆ ಇರೋದು ಜನರ ಹತ್ರ. ಜನರು ಮನಸ್ಸು ಮಾಡಿದರೆ ಯಾವುದೇ ಒಂದು ಸರ್ಕಾರವನ್ನು ಕೆಳಗಿಳಿಸಬಹುದು, ಮತ್ತು ಅಧಿಕಾರಕ್ಕೆ ಬರದೇ ಇರೋ ರೀತಿ ನೋಡ್ಕೊಳ್ಬಹುದು. ಹಾಗಾಗಿ ಪಾಪ್ಯುಲರ್ ಸವರ್ನಿಟಿ ಅಂತಂದರೆ ಜನರೇ ಸಾರ್ವಭೌಮರಾಗಿರೋದು. ಇದು ಎರಡನೇದು ಪಾಯಿಂಟ್. ಸರ್ಕಾರವನ್ನು ಹೇಗೆ ಲಿಮಿಟಲ್ಲಿ ಇಟ್ಕೊಳ್ಳೋದು. ಮೊದಲನೇದು ಸಪ್ರೇಷನ್ ಆಫ್ ಪವರ್, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್. ಎರಡನೇದು ಪಾಪ್ಯುಲರ್ ಸವರಾನಿಟಿ. ಮೂರನೇದು ನೋಡಿ ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಬಗ್ಗೆ ಹಲವಾರು ಕಡೆ ಬರ್ತಾ ಇರುತ್ತೆ. ಮುಂದೆ ಫಂಡಮೆಂಟಲ್ ರೈಟ್ಸ್ ಬಂದಾಗ ಡೀಟೇಲ್ ಆಗಿ ನೋಡ್ತೇವೆ. ರೂಲ್ ಆಫ್ ಲಾ ಅಂತಂದರೆ ಬ್ರೀಫ್ ಆಗಿ ನೋಡೋದಾದರೆ ಇಟ್ ಸೇಸ್ ನೋಡಿ, ನೋಬಡಿ ಶಲ್ ಬಿ ಮೇಡ್ ಟು ಸಫರ್. Nobody shall be made to suffer in body or goods, except for a breach of law. Except for a breach of law ಅಂತಂದ್ರೆ ಏನು? ಈಗ ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಇಫ್ ಯು ಹ್ಯಾವ್ ಕಮಿಟೆಡ್ ಅ ಕ್ರೈಮ್, ನೀವೊಂದು ಯಾವುದೋ ಅಪರಾಧವನ್ನು ಮಾಡಿದ್ದೀರಿ. ಇಫ್ ಯು ಹ್ಯಾವ್ ಕಮಿಟೆಡ್ ಅ ಕ್ರೈಮ್, ದೆನ್ ಯು ಕ್ಯಾನ್ ಬಿ ಅರೆಸ್ಟೆಡ್ ಅಲ್ವಾ? ಅವಾಗ ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಯು ಕ್ಯಾನ್ ಬಿ ಅರೆಸ್ಟೆಡ್. ಆದರೆ ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಹ್ಯಾವ್ ಕಮಿಟೆಡ್ ಅ ಕ್ರೈಮ್, ನೀವು ತಪ್ಪೇ ಮಾಡದೇ ಇದ್ದರೆ, ಇಫ್ ಯು ಹ್ಯಾವಂಟ್ ಕಮಿಟೆಡ್ ಅ ಕ್ರೈಮ್ ಮೇಲ್ಗಡೆ ಇರೋದೆ, ಯು ಕಾಂಟ್ ಬಿ ಅರೆಸ್ಟ್ ಅಲ್ವಾ? ಯು ಕಾಂಟ್ ಬಿ ಅರೆಸ್ಟೆಡ್. ಯುವರ್ ಲೈಫ್, ನಿಮ್ಮನ್ನು ಜೈಲಿಗೆ ಹಾಕೋ ಹಾಗಿಲ್ಲ. ಯುವರ್ ಲೈಫ್ ಕಾಂಟ್ ಬಿ ಥ್ರೋನ್ ಇನ್ ಟು ಪ್ರಿಸನ್. Your life can't be thrown into prison.
ಅಥವಾ ಪ್ರಾಪರ್ಟಿ ಮೇ ನಾಟ್ ಬಿ ಸ್ನ್ಯಾಚ್ಡ್, ನಿಮ್ಮ ಆಸ್ತಿಯನ್ನು, ನಿಮ್ಮ ಕೆಲವೊಂದು ವಸ್ತುಗಳನ್ನು ಸ್ನ್ಯಾಚ್ ಕಿತ್ಕೊಳ್ಳೋ ಹಾಗಿಲ್ಲ. ಅಂದರೆ ಅದರ ಅರ್ಥ ಏನು? ರೂಲ್ ಆಫ್ ಲಾ ಅಂತಂದರೆ ಕಾನೂನಿನ ಉಲ್ಲಂಘನೆ ಮಾಡಿದರೆ ಮಾತ್ರ ಅವರಿಗೆ ಶಿಕ್ಷೆ. ಕಾನೂನಿನ ಉಲ್ಲಂಘನೆ ಮಾಡದೇ ಇದ್ದರೆ ಶಿಕ್ಷೆ ಇರೋದಿಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಫ್ ಯು ಹ್ಯಾವಂಟ್ ಬ್ರೀಚ್ ಎನಿ ಲಾ ಯು ವೋಂಟ್ ಗೆಟ್ ಎನಿ ಪನಿಷ್ಮೆಂಟ್. ಓನ್ಲಿ ಇಫ್ ಯು ಹ್ಯಾವ್ ಕಮಿಟೆಡ್ ಅ ಕ್ರೈಮ್ ದೆನ್ ಯು ಕ್ಯಾನ್ ಬಿ ಅರೆಸ್ಟೆಡ್. ರೂಲ್ ಆಫ್ ಲಾ ಅಂತಂದರೆ ಲಾ ಇದೆ, ಲಾನೇ ಎಲ್ಲ ಕಡೆ ರೂಲ್ ಮಾಡ್ತಾ ಇದೆ. ಲಾವನ್ನು ಬಿಟ್ಟು ಬೇರೆ ಯಾರೂ ರೂಲರ್ಗಳಿಲ್ಲ. ಲಾಗೆ ಒಂದು ವೇಳೆ ವಿರುದ್ಧ ಆದರೆ ಅವರಿಗೆ ಶಿಕ್ಷೆ ಆಗುತ್ತೆ ಅಥವಾ ಅವರಿಗೆ ಶಿಕ್ಷೆ ಆಗೋದಿಲ್ಲ. ಹಾಗಾಗಿ ಲಾಗೆ ಎಲ್ಲ ಬದ್ಧರಾಗಿರೋದು, ಕಾನೂನಿಗೆ ಎಲ್ಲರೂ ಬದ್ಧರಾಗಿರೋದು, ಕಾನೂನೇ ಎಲ್ಲ ಕಡೆ ಸಾರ್ವಭೌಮತೆಯನ್ನು ಅಥವಾ ಸರ್ವಮಾನ್ಯತೆಯನ್ನು ಪಡ್ಕೊಂಡಿರೋದು. ಈ ಲಾಗಳನ್ನು ಬ್ರೇಕ್ ಮಾಡಿದರೆ ಮಾತ್ರ ಶಿಕ್ಷೆ, ಮಾಡದೇ ಇದ್ದರೆ ಅವರಿಗೆ ಶಿಕ್ಷೆ ಆಗೋದಿಲ್ಲ. ಅದಕ್ಕೆ ರೂಲ್ ಆಫ್ ಲಾ ಅಂತ ಸಿಂಪಲಾಗಿ ಕರಿತೇವೆ. ಫಂಡಮೆಂಟಲ್ ರೈಟ್ಸ್ ನೋಡುವಾಗ ನಾವು ಇನ್ನೂ ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಹಾಗಾಗಿ 3ನೇ ಪಾಯಿಂಟ್ ಇದು, ರೂಲ್ ಆಫ್ ಲಾ ಇರಬೇಕು. ರೂಲ್ ಆಫ್ ಲಾ ಇದ್ದಾಗ ಏನಾಗುತ್ತೆ? ಸರ್ಕಾರಕ್ಕೆ ಲಿಮಿಟೇಷನ್ ಹಾಕಿದಾಗೆ. ಸರ್ಕಾರ ಯಾರನ್ನು ಯಾರು ಬೇಕಾದರೂ ಅರೆಸ್ಟ್ ಮಾಡೋ ಹಾಗಿಲ್ಲ. ಕಾನೂನಿನ ಉಲ್ಲಂಘನೆ ಮಾಡಿದರೆ ಮಾತ್ರ ಅವರನ್ನು ಅರೆಸ್ಟ್ ಮಾಡಬೇಕು, ಇಲ್ದಿದ್ರೆ ಅವರನ್ನು ಅರೆಸ್ಟ್ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ 3ನೇ ಲಿಮಿಟೇಷನ್ ಇದು. ನಾವು ನೋಡ್ತಾ ಇರೋದು ಸರ್ಕಾರಕ್ಕೆ ಲಿಮಿಟ್ ಹೇಗೆ ಹಾಕ್ಬೋದು ಅಂತ. 1ನೇದು ಸಪ್ರೇಷನ್ ಆಫ್ ಪವರ್, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸು. 2ನೇದು ಪಾಪ್ಯುಲರ್ ಸಾವರ್ನಿಟಿ. 3ನೇದು ರೂಲ್ ಆಫ್ ಲಾ. ಇನ್ನು 4ನೇದು ನಿಮ್ಗೆ ಗೊತ್ತಿರಬಹುದು, ಇಂಡಿಪೆಂಡೆಂಟ್ ಜುಡಿಷಿಯರಿ. ಮೊನ್ನೆ ಸಹ ನೋಡಿದ್ವಿ ಇಂಡಿಪೆಂಡೆಂಟ್ ಜುಡಿಷಿಯರಿ. ಇವಾಗ ಜುಡಿಷಿಯರಿ ಎಲ್ಲ ಕಡೆ ಇಂಪಾರ್ಟೆಂಟೇ. ಜುಡಿಷಿಯರಿಲಿ ಒಂದು ಗೋಲ್ಡನ್ ರೂಲ್ ಇರುತ್ತೆ. ಗೋಲ್ಡನ್ ರೂಲ್ ಏನು? ಗೋಲ್ಡನ್ ರೂಲು, ಯು ಆರ್ ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಅಂತಂದರೆ ನೀವು ಅಪರಾಧಿ ಅಂತ ಪ್ರೂವ್ ಆಗೋ ತನಕ ನೀವು ನಿರಪರಾಧಿ. ಅಂತಂದರೆ ನೀವು ನಿರಪರಾಧಿ ಅಂತ ಆಲ್ರೆಡಿ ಕನ್ಸಿಡರ್ ಮಾಡಿರ್ತಾರೆ. ಆದರೆ ಯಾವಾಗ ಅಪರಾಧಿ ಅಂತ ಆಗ್ತಿರೋ ಆವಾಗ ನೀವು ಗಿಲ್ಟಿ, ಆವಾಗ ಅದಕ್ಕೆ ಶಿಕ್ಷೆನ ಕೊಡ್ತಾರೆ. ನಾವು ಹೇಳ್ತೀವಲ್ವ, ಅಂತಂದರೆ 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನುವಂಥ ಡೈಲಾಗ್ ಎಲ್ಲ ಕೇಳ್ತಾ ಇರ್ತೇವೆ. ಹಾಗಾಗಿ ನೀವು ಇನ್ನೋಸೆಂಟ್ ಆಲ್ರೆಡಿ, ಗಿಲ್ಟಿ ಅಂತ ಪ್ರೂವ್ ಆದರೆ ಮಾತ್ರ ನಿಮ್ಗೆ ಶಿಕ್ಷೆ. ಹಾಗೆ ಫಸ್ಟು ಎಲ್ಲರೂ ಇನ್ನೋಸೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದು ಗೋಲ್ಡನ್ ರೂಲು. ಹಾಗೆ ಯಾರಿಗಾರಿಗೋ ಬೇಕಾಗಿ ಶಿಕ್ಷೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೆ ಇಟ್ ಇಸ್ ದ ಜಾಬ್ ಆಫ್ ದಿ ಜುಡಿಷಿಯರಿ ಜಾಬ್ ಇದು. ಏನಂತ ಅಂತಂದರೆ ಟು ಡಿಸೈಡ್ ಹೂ ಇಸ್ ಗಿಲ್ಟಿ ಅಥವಾ ವಾಟ್ ಇಸ್ ದ ಪನಿಷ್ಮೆಂಟ್ ಬಗ್ಗೆ ಆಗಿರ್ಬೋದು, ಪ್ರೊಸೀಜರ್ಗಳ ಬಗ್ಗೆ ಆಗಿರ್ಬೋದು, ಅದನ್ನು ಹೇಗೆ ಫಾಲೋ ಮಾಡೋದು ಅನ್ನೋದ್ರ ಬಗ್ಗೆ, ಗಿಲ್ಟಿ ಅಂತ ಹೇಗೆ ಬೇರೆ ಬೇರೆ ನಿರ್ಧಾರಕ್ಕೆ ಬರೋದು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡೋದು ಯಾವುದು? ಜುಡಿಷಿಯರಿ ಕೆಲಸ. ಸುಪ್ರೀಂ ಕೋರ್ಟ್ ಅದಕ್ಕೆ ಹೇಳ್ತಾ ಯಾವಾಗಲೂ ಸ್ಟೇಟ್ ಮಸ್ಟ್ ಫಾಲೋ ರೂಲ್ಸ್, ಅಥವಾ ಸ್ಟೇಟ್ಗಳು ರೂಲ್ಗಳನ್ನ ಫಾಲೋ ಮಾಡಲೇಬೇಕು. ಯಾಕಂತಂದರೆ ಆ ರೂಲ್ಗಳನ್ನು ಫಾಲೋ ಮಾಡಿದಾಗ ಮಾತ್ರ ಸಮಾಜ ಸರಿಯಾಗಿ ಹೋಗುತ್ತೆ. ರೂಲ್ಗಳನ್ನು ಫಾಲೋ ಮಾಡದೇ ಇದ್ದರೆ, ಸರ್ಕಾರನೇ ರೂಲ್ಗಳನ್ನು ಫಾಲೋ ಮಾಡದೇ ಇದ್ದರೆ ಆವಾಗ ರೂಲ್ ಆಫ್ ಲಾ ಇದಾಗೋದಿಲ್ಲ, ರೂಲ್ ಆಫ್ ಲಾ ಬ್ರೀಚ್ ಆಗುತ್ತೆ. ಸರ್ಕಾರ ಇರಲಿ ಯಾರೇ ಇರಲಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ಲಾ. ಅದು ಒಂದು ಪಾಯಿಂಟ್. 3ನೇದು ಯಾವುದು? ರೂಲ್ ಆಫ್ ಲಾ. ಅದಾದಮೇಲೆ ಇಂಡಿಪೆಂಡೆಂಟ್ ಜುಡಿಷಿಯರಿ. ಅದಾದ ನಂತರ 5ನೇದು ನಮಗೆಲ್ರಿಗೂ ಏನಿದೆ? ಇಂಡಿವಿಜುವಲ್ ರೈಟ್ಸ್ಗಳಿದೆ. ಇಂಡಿವಿಜುವಲ್ ರೈಟ್ಸ್ ಇದೆ ಅಥವಾ ಫಂಡಮೆಂಟಲ್ ರೈಟ್ಸ್ ಇದೆ ನಮಗೆ ಅಲ್ವಾ? ಫಂಡಮೆಂಟಲ್ ರೈಟ್ಸನ್ನು ನಾವು ಮುಂದೆ ಓದ್ತೇವೆ. ಅಲ್ಲಿ ಏನು ಹೇಳ್ತಾರೆ ಅಂತಂದರೆ ಸ್ಟೇಟ್ ಶಲ್ ನಾಟ್ ಅಂತ ಸ್ಟಾರ್ಟ್ ಆಗುತ್ತೆ. ಸ್ಟೇಟ್ ಶಲ್ ನಾಟ್ ಅಂತ ಬಂದು ಮತ್ತು ಡಿನೈ ಅಥವಾ ಡಿಸ್ಕ್ರಿಮಿನೇಟ್ ಅಂತ ಬರ್ಬೋದು. ಈ ಥರ ಬೇರೆ ಬೇರೆ ಶಬ್ದಗಳು ಬರುತ್ತೆ. ಅದರ ಅರ್ಥ ಏನು? ನೆಗೆಟಿವ್ಸ್ ಕಾನೋಟೇಷನ್ ನೋಡಿ. ಅಂತಂದರೆ ಆಲ್ ದಿ ವರ್ಡಿಂಗ್ಸ್ ಇನ್ ಫಂಡಮೆಂಟಲ್ ರೈಟ್ಸ್ ಆರ್ ನೆಗೆಟಿವ್ ಅಂತಂದರೆ ಏನು? ಅದು ರೆಸ್ಟ್ರಿಕ್ಷನ್. ಯಾರಿಗೆ ಹಾಕ್ತಾ ಇದ್ದಾರೆ? ಸರ್ಕಾರಕ್ಕೆ, ಸ್ಟೇಟಿಗೆ ಹಾಕ್ತಾ ಇದ್ದಾರೆ. ಹಾಗಾಗಿ ದಟ್ ಈಸ್ ಅ ಲಿಮಿಟೇಷನ್. ಅದು ಲಿಮಿಟೇಷನ್. ನೀನು ಹೀಗೆ ಮಾಡಬಾರ್ದು ಅಂತ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ. ಸರ್ಕಾರ ಜನರ ಸ್ವಾತಂತ್ರ್ಯವನ್ನು ಕಿತ್ಕೋಬಾರ್ದು. ಜಾತಿ, ಲಿಂಗ, ಧರ್ಮ ಅಥವಾ ಬೇರೆ ಬೇರೆ ಆಧಾರದ ಮೇಲೆ ಅಸಮಾನತೆಯನ್ನು ತೋರಿಸಬಾರ್ದು, ತಾರತಮ್ಯ ಮಾಡಬಾರ್ದು. ಸ್ಟೇಟ್ ಶಲ್ ನಾಟ್ ಅಂತ ಬರುತ್ತೆ ಅದು. ಹಾಗಾಗಿ ಅದು ರೆಸ್ಟ್ರಿಕ್ಷನ್ ಅಥವಾ ಲಿಮಿಟೇಷನ್. ಯಾರಿಗೆ? ಸ್ಟೇಟಿಗೆ. ಹಾಗಾಗಿ ಇವಿಷ್ಟು ಕಾನ್ಸ್ಟಿಟ್ಯೂಷನಲಿಸಮ್ಮಿನ ಮುಖ್ಯವಾದ ತತ್ವಗಳು.
ಬೇಸಿಕ್ ಆಗಿ ನೀವು ಒಂದು ವೇಳೆ ಮೇನ್ಸಲ್ಲಿ ಬರೆಯೋದಾದರೆ ಏನು ಬರಿಬೇಕು ಅಂತ ನೋಡೋದಾದರೆ ಬರ್ಕೋತಾ ಹೋಗಿ, ನಾನು ಬರಿತಾ ಹೋಗ್ತೇನೆ ಮೇಲ್ಗಡೆ. ನಿಮ್ಗೆ ಅದು ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಇನ್ನೊಂದು ಸರಿ ಬೇಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕಾನ್ಸ್ಟಿಟ್ಯೂಷನಲಿಸಮ್ ಈಸ್ ದಿ ಫಿಲಾಸಫಿ. ಅದೊಂದು ತತ್ವ. ಫಿಲಾಸಫಿ ಏನು ಹೇಳುತ್ತೆ? ಆ ಫಿಲಾಸಫಿ ದ್ಯಾಟ್ ಗೌರ್ಮೆಂಟ್ ಪವರ್ಸ್ ಅಥವಾ ಪವರ್ ಮಸ್ಟ್ ಬಿ ಲಿಮಿಟೆಡ್ ಬೈ ಅ ಹೈಯರ್ ಲಾ. ಒಂದು ಹೈಯರ್ ಲಾ ಇಂದ ಅದು ಲಿಮಿಟಲ್ಲಿರಬೇಕು. ಬೈ ಅ ಹೈಯರ್ ಲಾ, ಒಂದು ದೊಡ್ಡ ಲಾ ಈ ಗೌರ್ಮೆಂಟ್ ಪವರಿಗೆ ಲಿಮಿಟೇಷನ್ ಹಾಕಬೇಕು. ದಟ್ ಈಸ್ ಕಾನ್ಸ್ಟಿಟ್ಯೂಷನ್. ಹೈಯರ್ ಲಾ ಯಾವುದದು? ಕಾನ್ಸ್ಟಿಟ್ಯೂಷನ್. ಅನ್ಲೈಕ್ ಜಸ್ಟ್ ಹ್ಯಾವಿಂಗ್ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಕೇವಲ ಒಂದು ಬುಕ್ ಇದ್ರೆ ಸಾಕಾಗೋದಿಲ್ಲ. ಜಸ್ಟ್ ಹ್ಯಾವಿಂಗ್ ಕಾನ್ಸ್ಟಿಟ್ಯೂಷನ್ ಅಥವಾ ಒಂದು ಡಾಕ್ಯುಮೆಂಟ್ ಕಾನ್ಸ್ಟಿಟ್ಯೂಷನಲಿಸಮ್ ಏನು ಮಾಡುತ್ತೆ? ಒಂದು ಡಾಕ್ಯುಮೆಂಟ್ ಇರೋದು ಮಾತ್ರ ಅಲ್ಲ. ಕಾನ್ಸ್ಟಿಟ್ಯೂಷನಲಿಸಮ್ ಮೇಲ್ಗಡೆ SM ಅಂತ ಬರೀತೇನೆ. ಕಾನ್ಸ್ಟಿಟ್ಯೂಷನಲಿಸಮ್ ಎನ್ಶೋರ್ಸ್ ರೂಲ್ ಆಫ್ ಲಾ, ಅಕೌಂಟೆಬಿಲಿಟಿ, ಹೊಣೆಗಾರಿಕೆ, ಉತ್ತರದಾಯಿತ್ವ ಅಂತ ಕರೀತೇವೆ, ಅಕೌಂಟೆಬಿಲಿಟಿ, ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಇಂಡಿವಿಜುವಲ್ ರೈಟ್ಸ್. ಇಷ್ಟು ಕೋರ್ ಪ್ರಿನ್ಸಿಪಲ್. ಯಾವ್ದು ಕೋರ್ ಪ್ರಿನ್ಸಿಪಲ್ ಯಾವ್ದು ಬಂದಿತ್ತು? ಮೊದಲನೇದು ಏನು ಬಂದಿತ್ತು ನೆನಪಿದ್ಯಾ? ಸಪರೇಷನ್ ಆಫ್ ಪವರ್ ಇರಬೇಕು. ಅದ್ರ ಜೊತೆ ಏನಿರುತ್ತೆ? ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇರುತ್ತೆ. ಇದ್ರ ಬಗ್ಗೆ ಗೊತ್ತಿಲ್ಲದಿದ್ರೆ ಲಾಸ್ಟ್ ವಿಡಿಯೋ ನೋಡಿ, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಎರಡನೇದೇನು? ಪಾಪ್ಯುಲರ್ ಸಾವರಾನಿಟಿ. ಇದಾದ್ಮೇಲೆ ಬರೋದು ರೂಲ್ ಆಫ್ ಲಾ. ಅದಾದ ನಂತರ ಬರೋದು ಇಂಡಿಪೆಂಡೆಂಟ್ ಜುಡಿಷಿಯರಿ. ಲಾಸ್ಟಲ್ಲಿ ಬಂದಿದ್ದೇನು? ಇಂಡಿವಿಜುವಲ್ ರೈಟ್ಸ್. ಇದು ಎಲ್ಲ ಮುಖ್ಯವಾದ ತತ್ವಗಳು. ಇಂಡಿವಿಜುವಲ್ ರೈಟ್ಸ್ ಅಥವಾ ಫಂಡಮೆಂಟಲ್ ರೈಟ್ಸ್ ಅನ್ನು ಸಹ ನಾವಿಲ್ಲಿ ಮೆನ್ಷನ್ ಮಾಡಬಹುದು. ಇವೆಷ್ಟು ಯಾವುದ್ರ ಬಗ್ಗೆ ನೋಡಿದ್ದು ನಾವು? ಕಾನ್ಸ್ಟಿಟ್ಯೂಷನಲಿಸಮ್. ಸರ್ಕಾರ ತುಂಬ ಸೌಕರ್ಯಗಳನ್ನು, ಅಧಿಕಾರವನ್ನು ತನ್ನ ಹತ್ರ ಇಟ್ಕೊಂಡಿದೆ. ಆ ಸರ್ಕಾರ ಹೇಗೆ ಬೇಕೋ ಹಾಗೆ ಅಧಿಕಾರವನ್ನು ಬಳಸಲಿಕ್ಕೆ ಬಿಡಬಾರ್ದು ಅಂತಂದರೆ ಅದಕ್ಕೆ ಲಿಮಿಟೇಷನ್ ಹಾಕಬೇಕು. ಲಿಮಿಟೇಷನ್ ಹೇಗೆ ಹಾಕೋದು ನಾವು? ಒಂದು ಸಪ್ರೇಷನ್ ಆಫ್ ಪವರ್ ಸಪ್ರೇಟ್ ಮಾಡಬೇಕು, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಇಡಬೇಕು. ಇಲ್ಲದೇ ಇದ್ದರೆ ಇನ್ನೊಂದೇನು? ಜನರೇ ಕಿತ್ತಾಕ್ತಾರೆ ಸರ್ಕಾರವನ್ನು. ಅವರ ಹತ್ರ ಅಷ್ಟು ಸಾರ್ವಭೌಮತೆ ಇದೆ. ಅದಾದ ನಂತರ ಮುಂದಿನ ವಿಷಯ ಏನೋ ಅದರಲ್ಲಿ ಬಂದಿರೋದು ರೂಲ್ ಆಫ್ ಲಾ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಸರ್ಕಾರ ತನಗೆ ಬೇಕಾದವ್ರನ್ನ ಅರೆಸ್ಟ್ ಮಾಡೋ ಹಾಗಿಲ್ಲ. ಕಾನೂನಿನ ಉಲ್ಲಂಘನೆ ಆದರೆ ಮಾತ್ರ ಅವರನ್ನು ಅರೆಸ್ಟ್ ಮಾಡಬೇಕು. ಆಮೇಲೆ ಜುಡಿಷಿಯರಿ ಯಾವಾಗಲೂ ಕಣ್ಣಿಡುತ್ತೆ, ಸರ್ಕಾರ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇದೆಯಾ ಅಥವಾ ಪ್ರತಿಯೊಂದು ಸಂವಿಧಾನಕ್ಕೆ ಬದ್ಧವಾಗಿದೆಯಾ ಅಂತ. ಅದು ರೂಲ್ ಆಫ್ ಲಾ ಮತ್ತು ಇಂಡಿಪೆಂಡೆಂಟ್ ಜುಡಿಷಿಯರಿ. ಆದಮೇಲೆ ಕೊನೆಗೆ ನಮಗೆ ಇಂಡಿವಿಜುವಲ್ ರೈಟ್ಸ್ಗಳಿದೆ. ಆ ರೈಟ್ಸ್ಗಳನ್ನು ಸರ್ಕಾರ ಕಿತ್ಕೊಳ್ಳೋ ಹಾಗಿಲ್ಲ, ರೈಟ್ಸ್ಗಳಿಗೆ ಯಾವುದೇ ಧಕ್ಕೆ ಬರೋ ಹಾಗಿಲ್ಲ. ಅದಕ್ಕೋಸ್ಕರನೇ ಫಂಡಮೆಂಟಲ್ ರೈಟ್ಸಲ್ಲಿ ಸ್ಟೇಟ್ ಶಲ್ ನಾಟ್ ಅಂತ ಸ್ಟಾರ್ಟ್ ಆಗುತ್ತೆ. ಅಂತಂದರೆ ಅದು ರಿಸ್ಟ್ರಿಕ್ಷನ್ ಲಿಮಿಟೇಷನ್ ಹಾಕೋರೋ ಥರ, ಲಿಮಿಟೇಷನನ್ನು ಸರ್ಕಾರ ಅಥವಾ ಸ್ಟೇಟ್ ಮೇಲೆ ಹಾಕಿರೋ ಥರ ಆ ರೂಲ್ಸ್ಗಳನ್ನು, ರೈಟ್ಸ್ಗಳನ್ನು ಫಾರ್ಮ್ ಮಾಡಿದ್ದಾರೆ. ಇದಿಷ್ಟು ಕಾನ್ಸ್ಟಿಟ್ಯೂಷನಲಿಸಮ್ಗೆ ಸಂಬಂಧಪಟ್ಟಂಥ ವಿಚಾರ. ಇದಿಷ್ಟು ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಕೆಲವೊಂದು ಸಾರಿ ಮೇನ್ಸಲ್ಲಿ ಇದ್ರ ಬಗ್ಗೆ ಕ್ವಶನ್ ಬರುತ್ತೆ. ಬೇಸಿಕ್ ನಿಮ್ಗೆ ಗೊತ್ತಿದ್ರೆ ನೀವು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅಥವಾ ಯಾವುದಾದ್ರು ನ್ಯೂಸ್ ನೋಡ್ಕೊಂಡು ಸಹ ಬೇಕಾದ ಎಕ್ಸಾಂಪಲ್ ಕೊಟ್ಟು ಇದನ್ನು ಎಕ್ಸ್ಪ್ಲೇನ್ ಮಾಡಬಹುದು. ಇನ್ನು ಮುಂದಿನ ಒಂದು ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಕೆಲವು ಮುಖ್ಯವಾದ ವಿಷಯ ಅಂತಂದರೆ, ಈಗ ಸಿವಿಲ್ ಕೇಸು ಮತ್ತು ಅದರ ಜೊತೆ ಕ್ರಿಮಿನಲ್ ಕೇಸು ಏನು ಡಿಫರೆನ್ಸು? ಸಿವಿಲ್ ಕೇಸ್ ಮತ್ತು ಕ್ರಿಮಿನಲ್ ಕೇಸು ಯಾವತ್ತಾದರೂ ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಅಂತಂದರೆ ಇದನ್ನು ಕೇಳಿದ್ದೀರಾ? ಎರಡೂ ಒಂದೇ ಅಲ್ಲ. ಕೋರ್ಟ್ನಲ್ಲಿ ಕೇಸ್ ಆಗ್ತಾ ಇದೆ ಅಂತಂದರೆ
ಎಲ್ಲ ಕೇಸು ಸಿವಿಲ್ ಕೇಸು ಕ್ರಿಮಿನಲ್ ಕೇಸು ಈ ಥರ ಡಿಫ್ರೆನ್ಸ್ ಇರುತ್ತೆ ಅದರಲ್ಲಿ. ಈ ಎಕ್ಸಾಮ್ನಲ್ಲಿ ಈ ಥರ ಡಿಫ್ರೆನ್ಸ್ ಕೇಳೋದಿಲ್ಲ, ನೀವು ಇದನ್ನು ಬೇಡದಿದ್ರೆ ಸ್ಕಿಪ್ ಮಾಡಬಹುದು. ಆದರೆ ಒಬ್ಬ ಸಿವಿಲ್ ಸರ್ವೆಂಟ್ ಆಗೋರಿಗೆ ಅಥವಾ ಮುಂದೆ ಒಂದು ಒಳ್ಳೆ ಹುದ್ದೆಗೆ ಹೋಗೋರಿಗೆ ಅದರ ಬಗ್ಗೆ ಗೊತ್ತಿರಬೇಕು. ಮೊದಲನೇದು ಮೀನಿಂಗ್ ಏನು ಸಿವಿಲ್ ಕೇಸು ಅಥವಾ ಮೀನಿಂಗ್ ಏನಂತಂದರೆ, ಸಿವಿಲ್ ಕೇಸ್ ಅಂತಂದರೆ ಯಾವುದ್ರ ನಡುವೆ ಆಗೋದು? ಡಿಸ್ಪ್ಯೂಟ್. ಇದು ಡಿಸ್ಪ್ಯೂಟ್ ಬಿಟ್ವೀನ್ ಇಂಡಿವಿಜುವಲ್ಸ್ ವ್ಯಕ್ತಿಗಳ ನಡುವೆ ಅಥವಾ ಎಂಟಿಟಿಗಳ ನಡುವೆ, ಎಂಟಿಟೀಸ್ ಅಥವಾ ಆರ್ಗನೈಸೇಷನ್ಸ್. ಯಾವುದಕ್ಕೆ ಪ್ರಕಾರ? ಓವರ್ ಯಾವುದಕ್ಕೋಸ್ಕರ? ರೈಟ್ಸ್, ಪ್ರಾಪರ್ಟಿ, ಕಾಂಟ್ರ್ಯಾಕ್ಟು, ಡೈವರ್ಸು, ಇದೆಲ್ಲ ಸಿವಿಲ್ ಕೇಸು. ಇನ್ನು ಕ್ರಿಮಿನಲ್ ಕೇಸ್ ಅಂತಂದರೆ ಏನು? These are considered offenses against society, ಸಮಾಜದ ವಿರುದ್ಧ ಆಗಿರುವಂಥ ಅಫೆನ್ಸ್. ಅಥವಾ ಸ್ಟೇಟ್, ಉದಾಹರಣೆಗೆ ಸಚ್ ಆಸ್ ಮರ್ಡರ್. ಕ್ರಿಮಿನಲ್ ಅಂತ ನೀವು ಕರಿತೀರಲ್ವಾ ಯಾರಿಗಾದರೂ, ಅಂತಂದರೆ ಆ ಕ್ರಿಮಿನಲ್ ಅಪರಾಧ ಮಾಡಿರೋರು. ಮರ್ಡರ್, ರೇಪ್, ಥೆಫ್ಟ್ ಅಥವಾ ಕರಪ್ಷನ್, ಈ ಥರ ದೊಡ್ಡ ಅಪರಾಧಗಳನ್ನು ಮಾಡಿರೋರು, ಅದು ಕ್ರಿಮಿನಲ್ ಕೇಸ್ ಅಂತ ಕರೆಸ್ಕೊಳ್ಳುತ್ತೆ. ಆಬ್ಜೆಕ್ಟಿವ್ ಏನು ಎರಡರದ್ದು? ಆಬ್ಜೆಕ್ಟಿವ್ ನೋಡಿ, ಇಲ್ಲಿ ಸಿವಿಲ್ ಕೇಸಲ್ಲಿ ಆಬ್ಜೆಕ್ಟಿವ್ ಏನು? ಅದರ ಉದ್ದೇಶ ಪ್ರೊಟೆಕ್ಟ್. ಯಾವುದನ್ನು ಪ್ರೊಟೆಕ್ಟ್ ಮಾಡೋದು? ಪ್ರೊಟೆಕ್ಟ್ ಇಂಡಿವಿಜುವಲ್ ರೈಟ್ಸು. ಮತ್ತು ಅದಕ್ಕೆ ಧಕ್ಕೆ ಬಂದಾಗ ಪ್ರೊವೈಡ್ ಕಾಂಪನ್ಸೇಷನ್ ಕೊಡೋದು, ಪರಿಹಾರ ಕೊಡೋದು, ಕಾಂಪನ್ಸೇಷನ್ನು. ಅಥವಾ ಯಾವುದಾದ್ರು ರಿಲೀಫ್ ಮೆಜರ್ಗಳನ್ನು ಕೈಗೊಳ್ಳೋದು, ರಿಲೀಫ್. ಆದರೆ ಇಲ್ಲೇನಿರುತ್ತೆ ಆಬ್ಜೆಕ್ಟಿವು ಕ್ರಿಮಿನಲಲ್ಲಿ? ಮೇಂಟೈನ್ ಲಾ ಆ್ಯಂಡ್ ಆರ್ಡರ್. ಯಾವತ್ತಾದರೂ ನೀವು ಕ್ರಿಮಿನಲ್ ಕೇಸ್ಗಳನ್ನು ನೋಡಿದರೆ ಅದು ವರ್ಸಸ್ ಸ್ಟೇಟ್ ಅಂತ ಆಗಿರುತ್ತೆ. ಅಂದರೆ ಕ್ರಿಮಿನಲ್ಸು ವರ್ಸಸ್ ಸ್ಟೇಟ್. ಅಲ್ಲಿ ಸ್ಟೇಟನ್ನು ಕನ್ಸಿಡರ್ ಮಾಡ್ತಾರೆ ಇನ್ನೊಂದು ಪಕ್ಷವಾಗಿ. ಸ್ಟೇಟ್ ಇಸ್ ಅ ಪಾರ್ಟಿ. ಕಕ್ಷಿದಾರರು ಅಂತಿರ್ತಾರಲ್ವ, 2 ಪಾರ್ಟಿ ಇರುತ್ತೆ. ಅಲ್ಲಿ ಸ್ಟೇಟ್ ಸಹ ಒಂದು ಪಾರ್ಟಿ ಆಗಿರುತ್ತೆ. ಯಾಕಂತಂದರೆ ರೂಲ್ ಆಫ್ ಲಾ ಅಥವಾ ಈಗ ಲಾ ಆ್ಯಂಡ್ ಆರ್ಡರ್ ಇದನ್ನೆಲ್ಲ ನೋಡ್ಕೋಬೇಕಾಗಿರೋದು ಸ್ಟೇಟು. ಹಾಗಾಗಿ ಇದು ಸ್ಟೇಟ್ ಮಷಿನರಿಗೆ ಸಂಬಂಧಪಟ್ಟಿದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಅದು ಸೊಸೈಟಿ ಮೇಲಾಗಿರುವಂಥ ಒಂದು ದೌರ್ಜನ್ಯ ಅಥವಾ ಸ್ಟೇಟಿಗೆ ಸಂಬಂಧಪಟ್ಟಂತಹ ಒಂದು ಕೇಸ್ ಅಂತ ಕ್ರಿಮಿನಲ್ ಕೇಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಇದರ ಆಬ್ಜೆಕ್ಟಿವ್ ಏನಿರುತ್ತೆ ಕ್ರಿಮಿನಲ್ ಕೇಸ್ಗಳದ್ದು? ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು, ಮತ್ತು ಅಫೆಂಡರ್ಸ್ಗಳಿಗೆ, ತಪ್ಪು ಮಾಡಿದವರಿಗೆ ಪನಿಷ್ಮೆಂಟ್ ಕೊಡೋದು. ಅಫೆಂಡರ್ಸ್ಗಳಿಗೆ ಪನಿಷ್ಮೆಂಟು ಅದ್ರ ಜೊತೆ ಡಿಟರೆನ್ಸ್ ಮತ್ತು ಜಸ್ಟಿಸ್ ಇದನ್ನು ಪ್ರೊವೈಡ್ ಮಾಡೋದು. ಇದು ಆಬ್ಜೆಕ್ಟಿವ್. ನಾನು ಹೇಳ್ತಾ ಇರೋದನ್ನು ಕರೆಕ್ಟಾಗಿ ಕೇಳ್ಕೊಳ್ಳಿ. ನಾನು ಫಾಸ್ಟಾಗಿ ಬರಿಬೇಕಾದ್ರೆ ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟಾಗೇ ಇರುತ್ತೆ ಅಂತೆಲ್ಲ, ಸ್ಪೀಡಾಗಿ ಕೆಲವೊಂದು ಮಿಸ್ಟೇಕ್ಗಳಾಗಬಹುದು. ಆದರೆ ಹೇಳಿರೋದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ನು ಯಾರ್ಯಾರು ಇರ್ತಾರೆ ಪಾರ್ಟೀಸ್ಗಳು ಸಿವಿಲ್ ಕೇಸ್ಗಳಲ್ಲಿ? ಒಬ್ಬರು ಕಂಪ್ಲೇಂಟ್ ಮಾಡಿರ್ತಾರಲ್ವ, ಅವರಿಗೆ ಪ್ಲಾಂಟಿಫ್ ಅಂತ ಕರೀತಾರೆ. ಅದ್ರ ಜೊತೆ ಡಿಫೆಂಡೆಂಟ್, ಇಬ್ಬರು ಇರ್ತಾರೆ. ಡಿಫೆಂಡೆಂಟ್ ಕಂಪ್ಲೇಂಟ್ ಮಾಡಿರೋರು, ಇನ್ನೊಬ್ಬರು ಡಿಫೆಂಡ್ ಮಾಡ್ಕೊಳ್ಳೋರು. ಡಿಫೆಂಡೆಂಟ್ ಕಂಪ್ಲೇಂಟ್ ಮಾಡ್ಕೊಳ್ಳೋರಿಗೆ ಇವರು ಕಂಪ್ಲೇಂಟ್ ಮಾಡಿರೋರು, ಅದಕ್ಕೆ ಪ್ಲಾಂಟಿಫ್ ಅಂತ ಕರೀತಾರೆ. ಕಂಪ್ಲೇಂಟ್ ಮಾಡಿರೋರು. ಇಲ್ಲಿ ಯಾರು ಇರ್ತಾರೆ ಕ್ರಿಮಿನಲ್ ಕೇಸಲ್ಲಿ? ಸ್ಟೇಟ್ ಪ್ರಾಸಿಕ್ಯೂಷನ್. ಅದ್ರ ಜೊತೆ ಅಕ್ಯೂಸ್ಡ್ ಅಂತಂದರೆ ಕ್ರೈಮನ್ನು ಯಾವ ಥರ ಕನ್ಸಿಡರ್ ಮಾಡಿದ್ದಾರೆ? ಕ್ರೈಮ್ ಇಸ್ ಕನ್ಸಿಡರ್ಡ್ ಅಥವಾ ಸೀನ್ ಆ್ಯಸ್ ಅಗೇನ್ಸ್ಟ್ ಸೊಸೈಟಿ. ಇದು ಸೊಸೈಟಿಯ ವಿರುದ್ಧ ಆಗಿರುವಂತಹ ಕ್ರೈಮ್, ಇದು ಅಗೇನ್ಸ್ಟ್ ಸೊಸೈಟಿ. ಹಾಗೆ ಆಪಾದಿತ ಅಕ್ಯೂಸ್ಡ್. ಅದ್ರ ಜೊತೆ ಸ್ಟೇಟ್, ಇಬ್ಬರು ಇಲ್ಲಿ ಮುಖ್ಯವಾದ ಪಾರ್ಟಿಗಳಾಗಿರ್ತಾರೆ. ಒಂದು ವೇಳೆ ಪ್ರೂಫ್ ಆಫ್ ಬರ್ಡನ್ ಅಥವಾ ಬರ್ಡನ್ ಅದ್ರ ಬಗ್ಗೆ ನೋಡೋದಾದರೆ, ಯಾವುದು ಹೆಚ್ಚು ಕನ್ವಿನ್ಸಿಂಗ್ ಆಗಿರುತ್ತೋ, ಮುಖ್ಯವಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಡೀಟೇಲಾಗಿ ನೋಡಬೇಕು ಅಂತಿಲ್ಲ, ಆದರೆ ಯಾವುದು ಕರೆಕ್ಟಾಗಿ ನ್ಯಾಯ ಒಂದು ಒದಗಿಸಲಿಕ್ಕೆ ಕರೆಕ್ಟಾಗಿ ಯಾವ ಸಿಚುವೇಶನ್ ಬರುತ್ತೋ ಅದನ್ನು ನೋಡಿಕೊಂಡು ಪ್ರೊಬಾಬಿಲಿಟಿ ಆಧಾರದ ಮೇಲೆ ಬರ್ಡನ್ ಪ್ರೂಫ್ ಇರುತ್ತೆ. ಜಾಸ್ತಿ ಡೀಟೇಲ್ಗಳು ಹೇಳಿದರೆ ಮತ್ತೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು.
ಹಾಗಾಗಿ ಔಟ್ಕಮ್ ಏನೋ ಅದರ ಬಗ್ಗೆ ನೋಡಿ. ಔಟ್ಕಮ್ ಇಲ್ಲಿ ಏನಿರುತ್ತೆ, ಔಟ್ಕಮ್ ಇಲ್ಲಿ ಯಾವಾಗಲೂ ಕಾಂಪನ್ಸೇಷನ್ ಇರುತ್ತೆ, ಅಥವಾ ಡಿಕ್ಲರೇಷನ್ ಆಫ್ ರೈಟ್, ಇವರಿಗೆ ರೈಟ್ ಇದೆ ಅಂತ ಹೇಳೋದು, ಡಿಕ್ಲರೇಷನ್ ಆಫ್ ರೈಟು ಇದೆಲ್ಲ ಇಲ್ಲ ಬರೋ ಔಟ್ಕಮ್ ಸಿವಿಲ್ ಕೇಸ್ಗಳಲ್ಲಿ. ಅದೇ ಇಲ್ಲೇನಿರುತ್ತೆ, ಪನಿಷ್ಮೆಂಟು. ಕ್ರಿಮಿನಲ್ ಕೇಸ್ಗಳಲ್ಲಿ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ, ಅದು ಇಂಪ್ರಿಸನ್ಮೆಂಟ್ ಆಗಿರಬಹುದು, ಇಂಪ್ರಿಸನ್ಮೆಂಟ್ ಜೈಲು ಶಿಕ್ಷೆ, ಇಂಪ್ರಿಸನ್ಮೆಂಟು, ಫೈನ್ ಆಗಿರಬಹುದು, ದಂಡ, ಅಥವಾ ಡೆತ್ ಪೆನಾಲ್ಟಿ, ಅಲ್ಲಿ ತನಕ ಹೋಗುತ್ತೆ ಡೆತ್ ಪೆನಾಲ್ಟಿ. ಹಾಗಾಗಿ ನಿಮಗೆ ಗೊತ್ತಾಗಿರ್ಬೋದು. ಎಕ್ಸಾಂಪಲ್ಲು ಆಲ್ರೆಡಿ ಹೇಳಿದ ಹಾಗೆ, ಎಕ್ಸಾಂಪಲ್ ಏನು, ಸಿವಿಲ್ ಕೇಸ್ಗಳಿಗೆ ಪ್ರಾಪರ್ಟಿ ಡಿಸ್ಪ್ಯೂಟ್ಗಳು, ಅದ್ರ ಜೊತೆ ಕಾಂಟ್ರಾಕ್ಟ್ ಬ್ರೀಚ್ ಆಗಿರೋದು, ಕಾಂಟ್ರಾಕ್ಟು, ಡೈವೋರ್ಸು, ಮತ್ತು ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ಗಳು, ಇದೆಲ್ಲ ಸಿವಿಲ್ ಕೇಸ್ಗಳಿಗೆ ಉದಾಹರಣೆ. ಅದೇ ಕ್ರಿಮಿನಲ್ ಕೇಸ್ಗಳಿಗೆ ಏನು, ಮರ್ಡರು, ರೇಪು, ಥೆಫ್ಟು, ಅಸಾಲ್ಟು, ಡೌರಿ, ಡೆತ್ತು, ಇದೆಲ್ಲ ಕ್ರಿಮಿನಲ್ ಕೇಸ್ಗಳಿಗೆ ಉದಾಹರಣೆ. ಮೇನ್ ಥಿಂಗ್ ಏನು ಇಲ್ಲಿ, ಸಿವಿಲ್ ಕೇಸ್ ಅಂತಂದರೆ ಬಿಟ್ವೀನ್ ಇಂಡಿವಿಜುವಲ್ಸ್, ಎಂಟಿಟಿ ಆರ್ ಆರ್ಗನೈಸೇಷನ್. ಅದು ಸಿವಿಲ್ ಕೇಸ್ ಅಂತಂದರೆ ಅವರವ್ರ ನಡುವೆ ಬಗೆಹರಿಸ್ಕೊಳ್ಬೇಕಾಗಿರೋದು, ಅಲ್ಲಿ ಸರ್ಕಾರ ಮಧ್ಯದಲ್ಲಿ ಮೂಗು ತೋರಿಸೋದಿಲ್ಲ. ಕ್ರಿಮಿನಲ್ ಕೇಸ್ ಅಂತಂದರೆ ಅದು ಸರ್ಕಾರಕ್ಕೂ ಸಂಬಂಧಪಟ್ಟಿರುತ್ತೆ, ಯಾಕಂದರೆ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಆಗಿರೋದು ಸರ್ಕಾರದ ಫೇಲ್ಯೂರು. ಹಾಗಾಗಿ ಸರ್ಕಾರ ಮತ್ತು ಅಕ್ಯೂಸ್ಡ್ ಪರ್ಸನ್, ಯಾರಿಗೆ ಆಪಾದಿತರಿರ್ತಾರಲ್ವ, ಅವರ ನಡುವೆ ಮುಖ್ಯವಾಗಿ ಆ ಕೇಸ್ಗಳು ನಡೀತಾ ಹೋಗುತ್ತೆ. ಆಬ್ಜೆಕ್ಟಿವ್ ಗೊತ್ತಾಗಿದೆ ನಿಮಗೆ, ಇಲ್ಲಿ ಇಂಡಿವಿಜುವಲ್ ರೈಟ್ಸು, ಈ ಕಡೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು. ಇಷ್ಟು ನಿಮಗೆ ಗೊತ್ತಾಗಿದ್ದರೆ ಸಾಕು. ಅಂತಂದರೆ ಎರಡು ಈ ಥರ ಇರುತ್ತೆ ಸಿವಿಲ್ ಕೇಸು, ಕ್ರಿಮಿನಲ್ ಕೇಸ್ ಅಂತ ಅನ್ನೋದು ನಿಮ್ಗೆ ಗೊತ್ತಿದ್ದರೆ ಸದ್ಯಕ್ಕೆ ಸಾಕು. ಇನ್ನೊಂದು 2 ಥರ ಅಫೆನ್ಸ್ಗಳಿದೆ, ಅಪರಾಧಗಳು. ಒಂದು ಕಾಗ್ನಿಸೇಬಲ್ ಅಫೆನ್ಸ್, ಇನ್ನೊಂದು ನಾನ್ ಕಾಗ್ನಿಸೇಬಲ್ ಅಫೆನ್ಸ್. ಏನು ಇದು ಎರಡು ಕೇಳಿರಬಹುದು ಕೆಲವರು. ಮೊದಲನೇದು ಮೀನಿಂಗ್ ಏನು ಅಂತ ನೋಡೋಣ. ಮೀನಿಂಗ್ ಏನಂತಂದರೆ ಈಗ ಕಾಗ್ನಿಸೇಬಲ್ ಅಂತಂದರೆ ಸೀರಿಯಸ್ ಅಫೆನ್ಸ್ಗಳು, ಸೀರಿಯಸ್ ಅಫೆನ್ಸು. ಅಲ್ಲೇನಾಗಿರುತ್ತೆ, ಪೊಲೀಸ್ ಇರ್ತಾರಲ್ವಾ, ಪೊಲೀಸ್ ಕ್ಯಾನ್ ರಿಜಿಸ್ಟರ್ FIR, ಅವರು FIR ಫೈಲ್ ಮಾಡಬಹುದು, ಮತ್ತು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬಹುದು. ಇನ್ವೆಸ್ಟಿಗೇಷನ್ ಇಂಪಾರ್ಟೆಂಟ್ ಏನಂತಂದರೆ ವಿತೌಟ್ ಪ್ರಯರ್ ಪರ್ಮಿಷನ್, ಯಾರಿಂದ, ಪರ್ಮಿಷನ್ ಆಫ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಜಡ್ಜಿನ ಪರ್ಮಿಷನ್ ಇಲ್ಲದೇನೆ ಇವರು FIR ಫೈಲ್ ಮಾಡಬಹುದು, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬಹುದು, ವಾರೆಂಟ್ ಇಲ್ಲದೇನೆ ಅರೆಸ್ಟ್ ಮಾಡಬಹುದು. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ವಿತೌಟ್ ವಾರೆಂಟ್ ದೇ ಕ್ಯಾನ್ ಅರೆಸ್ಟ್. ವಿತೌಟ್ ವಾರೆಂಟ್ ಇಲ್ಲಿ ಅರೆಸ್ಟ್ ಮಾಡಬಹುದು. ವಾರೆಂಟ್ ಕೊಡೋದು ಮ್ಯಾಜಿಸ್ಟ್ರೇಟ್, ಜಡ್ಜ್ ಅರೆಸ್ಟ್ ಮಾಡಬಹುದು ಇಲ್ಲಿ. ಅದು ಕಾಗ್ನಿಸೇಬಲ್ ಅಫೆನ್ಸ್. ನಾನ್ ಕಾಗ್ನಿಸೇಬಲ್ ಅಂತಂದರೆ ಲೆಸ್ ಸೀರಿಯಸ್ಸು, ಸ್ವಲ್ಪ ಅಷ್ಟು ಸೀರಿಯಸ್ ಆಗಿರೋ ಅಪರಾಧಗಳಲ್ಲ, ಲೆಸ್ ಸೀರಿಯಸ್ಸು. ಅಲ್ಲಿ ಪೊಲೀಸ್ ಏನು ಮಾಡ್ತಾರೆ, ಪೊಲೀಸ್ ಕ್ಯಾನಾಟ್ ರಿಜಿಸ್ಟರ್ FIR ಯಾವಾಗ, ಅಥವಾ FIR ಅಥವಾ ಅರೆಸ್ಟ್ ಮಾಡೋದು ಅಥವಾ ಇನ್ವೆಸ್ಟಿಗೇಟ್ ಮಾಡೋದು ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಪೊಲೀಸರು ಮಾಡಬೇಕು ಅಂತಂದ್ರು ಪ್ರಯರ್ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಬೇಕಾಗುತ್ತೆ. ಪ್ರಯರ್ ಪರ್ಮಿಷನ್ ಆಫ್ ಮ್ಯಾಜಿಸ್ಟ್ರೇಟ್ ಅದು ಬೇಕಾಗುತ್ತೆ. ದೇ ಶುಡ್ ಹ್ಯಾವ್, ಯಾರು ಪೊಲೀಸರು, ದೇ ಶುಡ್ ಹ್ಯಾವ್ ಪ್ರಯರ್ ಪರ್ಮಿಷನ್ ಆಫ್ ಮ್ಯಾಜಿಸ್ಟ್ರೇಟ್. ಅದಿದ್ದರೆ ಮಾತ್ರ, ವಿತ್ ವಾರೆಂಟ್ ಇದ್ದರೆ ಮಾತ್ರ ಅರೆಸ್ಟ್ ಮಾಡಬಹುದು, ಇನ್ವೆಸ್ಟಿಗೇಷನ್ ಮಾಡಬಹುದು. ವಿತ್ ವಾರೆಂಟ್ ಅರೆಸ್ಟ್ ಓನ್ಲಿ ವಿತ್ ವಾರೆಂಟ್ ದೇ ಕ್ಯಾನ್ ಅರೆಸ್ಟ್ ಅಥವಾ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬಹುದು. ಇದು ಮೇನ್ ಡಿಫರೆನ್ಸ್. ಕಾಗ್ನಿಸೇಬಲ್ ಅಂತಂದರೆ ಸೀರಿಯಸ್ಸು, ನಾನ್ ಕಾಗ್ನಿಸೇಬಲ್ ಅಂತಂದರೆ ಲೆಸ್ ಸೀರಿಯಸ್. ಕಾಗ್ನಿಸೇಬಲ್ ಅಂತಂದರೆ ವಿತೌಟ್ ವಾರೆಂಟ್ ಇಲ್ಲದೇನೂ ಅರೆಸ್ಟ್ ಮಾಡಬಹುದು, ಅಂದರೆ ದೊಡ್ಡ ಮಟ್ಟದ ಅಪರಾಧಗಳು. ನಾನ್ ಕಾಗ್ನಿಸೇಬಲ್ ಅಂತಂದರೆ ವಿತ್ ವಾರೆಂಟ್ ಇದ್ದರೆ ಮಾತ್ರ ಅರೆಸ್ಟ್ ಮಾಡಲಿಕ್ಕೆ ಆಗೋದು, ಅಂತಂದರೆ ಅಷ್ಟು ದೊಡ್ಡ ಮಟ್ಟದ ಅಪರಾಧ ಆಗಿರೋದಿಲ್ಲ, ಅದಕ್ಕೆ ವಾರೆಂಟ್ ತೆಗೆದುಕೊಂಡು ಬಂದು ಮುಂದಿನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅಥಾರಿಟಿ ನೋಡಿ, ಇಲ್ಲಿ ಕಾಗ್ನಿಸೇಬಲಲ್ಲಿ ಪೊಲೀಸರಿಗೆ ಡೈರೆಕ್ಟ್ ಪವರ್ ಇರುತ್ತೆ, ಡೈರೆಕ್ಟ್ ಪವರ್. ಆದರೆ
ಇಲ್ಲಿ ಏನು ಬೇಕಾಗಿರುತ್ತೆ, ಮ್ಯಾಜಿಸ್ಟ್ರೇಟ್ ಜಡ್ಜಿನ ಆರ್ಡರ್ ಬೇಕಾಗಿರುತ್ತೆ. ಮ್ಯಾಜಿಸ್ಟ್ರೇಟ್ ಆರ್ಡರ್ ರಿಕ್ವೈರ್ಡ್, ಡೈರೆಕ್ಟ್ ಪವರ್ ಇರುತ್ತೆ. ಉದಾಹರಣೆಗೆ ಈಗ ಹೀನಿಯಸ್ ಕ್ರೈಮ್ಸ್ ಅಂತ ಕರೀತಾರೆ, ಹೀನಿಯಸ್ ಕ್ರೈಮ್ಸು, ಇವಾಗ ಗ್ರೇವ್ ಕ್ರೈಮ್ಸ್ ಅಂತ ಕರೀತಾರೆ, ಅಂತಹ ವಿಷಯಗಳಲ್ಲಿ ಅಪ್ಲೈ ಆಗುತ್ತೆ. ಇದು ಮೈನರ್ ಕ್ರೈಮ್ಗಳಿಗೆ, ಸಣ್ಣ ಪುಟ್ಟ ಅಪರಾಧಗಳಿಗೆ ಅಪ್ಲೈ ಆಗುತ್ತೆ. ಎಕ್ಸಾಂಪಲ್ ಯಾವುದು, ಉದಾಹರಣೆಗೆ ಕಾಗ್ನಿಸಬಲ್ ಅಂತಂದರೆ ಮರ್ಡರ್, ರೇಪ್, ಥೆಫ್ಟ್, ಡೌರಿ, ಡೆತ್ತು, ಕಿಡ್ನ್ಯಾಪಿಂಗು, ಟೆರರಿಸಮ್ಮು, ಇದೆಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡಿ, ನಾನ್ ಕಾಗ್ನಿಸಬಲಲ್ಲಿ ಡಿಫಮೇಷನ್ನು ಮತ್ತು ಪಬ್ಲಿಕ್ ನ್ಯೂಸೆನ್ಸು, ಏನಾದರೂ ಸಾಮಾಜಿಕವಾಗಿ ಗಲಾಟೆ ಆಗೋದು, ಅಥವಾ ಸಿಂಪಲ್ ಆಗಿ ನಾವು ಹರ್ಟ್ ಆಗಿದೆ, ಅಥವಾ ಕೆಲವೊಂದು ಸಾರಿ ಡಿಫಮೇಷನ್ ಅಂತಂದರೆ ಮಾನನಷ್ಟ ಮೊಕದ್ದಮೆ ಅಂತ ಹೇಳ್ತಾರಲ್ವ, ಅಂಥದ್ದು. ಮತ್ತು ಸಾಮಾನ್ಯವಾಗಿ ಈ ಕಾಗ್ನಿಸಬಲ್ ಆಫೆನ್ಸ್ಗಳಿಗೆ ಪನಿಷ್ಮೆಂಟ್ ನೋಡಿ, ಪನಿಷ್ಮೆಂಟು ಯೂಶ್ವಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 years ಇರುತ್ತೆ. 3 ವರ್ಷ ಅದಕ್ಕಿಂತ ಅಥವಾ ಹೆಚ್ಚು ವರ್ಷದ ಪನಿಷ್ಮೆಂಟ್ ಇರುತ್ತೆ, ಇಂಪ್ರಿಸನ್ಮೆಂಟು. 3ಕ್ಕಿಂತ ಅಥವಾ ಹೆಚ್ಚು ವರ್ಷದ ಜೈಲು ಶಿಕ್ಷೆ, ಇಂಪ್ರಿಸನ್ಮೆಂಟು. ಇನ್ನು ಈ ಕಡೆ ನಾನ್ ಕಾಗ್ನಿಸಬಲ್ಗೆ ಯೂಶ್ವಲಿ ಲೆಸ್ ದೆನ್ 3 years ಇಂಪ್ರಿಸನ್ಮೆಂಟ್ ಇರುತ್ತೆ. ಹಾಗಾಗಿ 2 ಥರದ್ದು ನೋಡಿದ್ವಿ. ಮೊದಲನೇದು ನಾವು ಮೇಲ್ಗಡೆ ನೋಡಿದ್ದು ಸಿವಿಲ್ಲು ಮತ್ತು ಕ್ರಿಮಿನಲ್ಲು. ಸಿವಿಲ್ ಅಂತಂದರೆ ಇಂಡಿವಿಜುವಲು, ಎಂಟಿಟಿ, ಆರ್ಗನೈಸೇಷನ್ ಅದರ ನಡುವೆ ಆಗ್ತಕ್ಕಂಥ ಕೇಸು. ಕ್ರಿಮಿನಲ್ ಅಂತಂದರೆ ಅಕ್ಯೂಸ್ಡ್ ಇರ್ತಾರೆ, ಅದರ ಜೊತೆ ಸ್ಟೇಟು ಸಹ ಇನ್ವಾಲ್ವ್ ಆಗಿರುತ್ತೆ. ಸಿವಿಲ್ ಅಂತಂದರೆ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, ಸಿಂಪಲ್ ಮ್ಯಾಟರ್ಸ್ಗಳು ಅಂತಂದರೆ ಡೈವೋರ್ಸು, ಇಂಡಿವಿಜುವಲ್ ರೈಟ್ಸು, ಪ್ರಾಪರ್ಟಿ, ಈಗ ಆಸ್ತಿಗೋಸ್ಕರ ಇರುತ್ತಲ್ವ ಅಂಥ ವ್ಯಾಜ್ಯ, ಅದೆಲ್ಲ ಸಿವಿಲಲ್ಲಿ ಬರುತ್ತೆ. ಇನ್ನು ಕ್ರಿಮಿನಲಲ್ಲಿ ಮರ್ಡರು, ರೇಫು, ಥೆಫ್ಟ್ ಇದೆಲ್ಲ ಬರ್ತಾ ಹೋಗುತ್ತೆ. ಅದೆರಡು ಮೇನು ನೆನ್ಪಿಟ್ಕೊಳ್ಬೇಕಾಗಿರೋದು. ಕಾಗ್ನಿಸಬಲ್ ಅಂತಂದರೆ ಸೀರಿಯಸ್ ಕ್ರೈಮು, ನಾನ್ ಕಾಗ್ನಿಸಬಲ್ ಅಂತಂದರೆ ಲೆಸ್ ಸೀರಿಯಸ್ ಕ್ರೈಮು. ಕಾಗ್ನಿಸಬಲ್ಲಿಗೆ ವಿತೌಟ್ ವಾರೆಂಟ್ ಸಹ ಅರೆಸ್ಟ್ ಮಾಡಬಹುದು. ನಾನ್ ಕಾಗ್ನಿಸಬಲ್ಲಿಗೆ ಅರೆಸ್ಟ್ ಮಾಡಬೇಕು ಅಂತಂದರೆ ವಿತ್ ವಾರೆಂಟ್ ಬೇಕಾಗುತ್ತೆ, ಅದನ್ನು ಮ್ಯಾಜಿಸ್ಟ್ರೇಟಿಂದ ಪಡ್ಕೊಳ್ಬೇಕಾಗತ್ತೆ. ಇದು ಎರಡು ನಿಮಗೆ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಈಗ ಇನ್ನೊಂದು ಮುಖ್ಯವಾಗಿ ಮುಂದಿನ ವಿಷಯಕ್ಕೆ ಹೋಗೋಕ್ಕಿಂತ ಮೊದಲು ಸ್ವಲ್ಪ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಒಂದು ವಿಷಯ ಇದೆ, ಅದನ್ನು ನಾಳೆ ಕಂಟಿನ್ಯೂ ಮಾಡೋಣ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಈಗಾಗಲೇ ಇದರ ಬಗ್ಗೆ ಒಂದು ಸಾರಿ ನಾನು ಮೆನ್ಷನ್ ಮಾಡಿದ್ದೆ, ಎಲ್ಲಿ ಅಂತ ನೆನಪು ಮಾಡ್ಕೊಳ್ಳಿ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ನೌತೇಜ್ ನೆನಪಾಗ್ತಾ ಇದೆಯಾ? ನಾಸ್ ಫೌಂಡೇಶನ್ ಜೊತೆಗೆ ನೌತೇಜ್ ಸಿಂಗ್ ಜೋಹರ್ ಆ ಒಂದು ಕೇಸ್ಗಳನ್ನು ನೋಡಿದ್ವಿ. ಇನ್ನೊಂದು ಕೇಸ್ ಇದೆ, ಬಹಳ ಇಂಟ್ರೆಸ್ಟಿಂಗ್ ಆದಂಥ ಕೇಸು, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಆವಾಗ ನಿಮಗೆ ನಿಜವಾಗಲೂ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತಂದರೆ ಏನು, ಮೇನ್ಸಲ್ಲಿ ಕ್ವಶನ್ ಬಂದರೆ ಹೇಗೆ ಅದಕ್ಕೆ ಆನ್ಸರ್ ಬರೆಯೋದು, ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅರೌಂಡು 30 minutesಗೆ ನಾನು ಕ್ಲಾಸನ್ನು ಅಷ್ಟಕ್ಕೆ ಇಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಜಾಸ್ತಿ ಇಟ್ಟರೆ ನಿಮಗೂ ಸಹ ಕೆಲವೊಂದು ರಿವಿಷನ್ ಮಾಡಲಿಕ್ಕೆ, ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬೇರೆದನ್ನು ಸಹ ಓದಲಿಕ್ಕಿರುತ್ತೆ. ಹಾಗಾಗಿ ಇಷ್ಟಕ್ಕೆ ಇಲ್ಲಿನ ಕ್ಲಾಸನ್ನು ಸ್ಟಾಪ್ ಮಾಡೋಣ. ಇನ್ನೊಂದು ಇಂಟ್ರೆಸ್ಟಿಂಗ್ ಕೇಸ್ ಜೊತೆ ನಾಳೆ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್. ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ.